ಗನ್ಸಿನ ತರೋಣ ಅನ್ಕೊಂಡೆ ಅವಳಿಗೆ. ಸ್ವಲ್ಪ ಕೂಡ ರೋಷ ಆವೇಶ ಇಲ್ದಿರೋ ನೀನು ಹೇಗೆ ಅವರಿಗೆ ಇಷ್ಟ ಆದಿಯೋ ನನಗೆ ಅರ್ಥ ಆಗ್ತಾ ಇಲ್ಲ. ಆ ಮ್ಯಾಟ್ರ್ ಸ್ವಲ್ಪ ಪಕ್ಕಕ್ಕಿಟ್ಬಿಡೋಣ. ಅದೇನೋ ಗಂಡ್ಸು ಗಂಡಸ್ತನ ಅಂತ ಇದೆಯಲ್ಲ, ನಿನ್ ಪ್ರಕಾರ ಗಂಡ್ಸು ಅಂದ್ರೆ ಚೀ ಅಂದ್ರು ದೇಹದಲ್ಲಿ ರಕ್ತ ಇಲ್ದವನ್ ಹಾಗೆ ನಗ್ತಾ ಇರೋ ನೀನಂತೂ ಅಲ್ಲ. ನರದಲ್ಲಿ ರಕ್ತ ಹರಿದು ತಿರುಗಿ ಎಗಿರಿ ಬೀಳೋಣೆ ನಿಜವಾದ ಗಂಡ್ಸು. ವೈರಿಗಳು ಮೇಲ್ಬಿದ್ದಾಗ ಕೈಯಲ್ಲಿ ಆಯುಧ ಇಲ್ದೆ ಹೋದ್ರು ರೋಷದಿಂದ ಆವೇಶದಿಂದ ಸಾಯಿಸ್ತಾರಲ್ಲ, ಅವರು ನಿಜವಾದ ಗಂಡ್ಸು. ಮನುಷ್ಯರನ್ನ ಹೊಡೆಯೋದು ಬಡಿಯೋದು ಅಷ್ಟೇನಾ ಗಂಡಸ್ತನ? ಅದೆಲ್ಲ ಯಾವ್ದೋ ರಾಯನ್ ಕಾಲಕ್ಕೆ ಮುಗ್ದೋಯ್ತದು. ಸತ್ತ ಸಮಾಧಿನೂ ಆಗಾಯ್ತಲ್ಲ. ಅದಕ್ಕೆ ಆಗ್ಬೇಕು ದಮ್ಮು, ಧೈರ್ಯ. ಪ್ರೀತಿಯಿಂದ ವೈರಿಗಳನ್ನ ಗೆಲ್ಲೋದ್ರಲ್ಲಿ ಇರೋದು ಗಂಡಸ್ತನ. ಅದಕ್ಕೆ ಬೇಕು ದಮ್ಮು. ಟ್ರೈ ಮಾಡ್ತೀಯಾ? ಅಣ್ಣ ಮಾತಲ್ಲೇ ಆಗೋಯ್ತ ಅವ್ನ್ ಗಂಡಸ್ತಾನ. ಬಾರು ಅಂದ್ರೆ ಧೈರ್ಯ, ಗುಂಡಿಗೆ ಎರಡು ಇಲ್ದ ನಿಂತವನೆ. ಏಯ್, ವೈರಿಗಳನ್ನ ಪ್ರೀತಿಸ್ಬೇಕು ಅನ್ನೋ ನಿನ್ನ ಮಾತಿನ ಗಂಡಸ್ತನ ನಾನ್ ಟ್ರೈ ಮಾಡ್ತೀನಿ. ನಾನ್ ಹೇಳಿದ ಗಂಡಸ್ತನ ನಿನಗೆ ಟ್ರೈ ಮಾಡೋ ದಮ್ಮಿದ್ಯಾ? ದಮ್ಮುನ ಪದಕ್ ನಾಂದಿ ಹಾಡ್ದವನೇ ನಾನು. ವಾಡಿಯ ಮೊದಲನೇ ಏಟಿಗೆ ಬಯಲ್ಸೀಮೆ ಗಂಡಸ್ತನ ಕಣ್ಮುಂದೆ ಬಂದೋಗ್ಬೇಕು.